ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನನ್ನ ಹೆಸರು ಶಿವು. ನಾನು ಬಾಗಲಕೋಟೆಯಿಂದ. ನನ್ನ ಹೆಸರು ರಕ್ಷಿತಾ. ನಾನು ಕೊಳ್ಳೇಗಾಲದಿಂದ. ನಾನು ಬಸ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿಲೇ ಓದ್ತಾ ಇದ್ದೀನಿ. ನಾವಿಬ್ಬರು ಇವಾಗ 5th ಇಯರ್ ಮೆಡಿಕಲ್ ಸ್ಟೂಡೆಂಟ್ಸು. ತುಂಬ ಜನ ಕೇಳ್ತಿದ್ದೀರಾ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಹೇಗೆ, ಯಾರು ನಂಬಿ ಬರೋದು, ಯಾರ ಥ್ರೂ ಬರೋದು ಅಂತ ಅಂದ್ಬಿಟ್ಟು. ನಮ್ಮ ಪ್ರಕಾರ ನಾವು ಕನ್ಸಲ್ಟೆನ್ಸಿಯಿಂದನೇ ಬಂದಿರೋದು. ನಮ್ಮ ಪ್ರಕಾರ ನೀವು ಸೀನಿಯರ್ಸ್ ಥ್ರೂ ಬಂದೇ ಬೆಟರು. ಯಾಕೆ ಅಂತಂದರೆ ನಿಮಗೆ ಖರ್ಚು ಕೂಡ ಕಡಿಮೆ ಆ್ಯಂಡ್ ಅವ್ರು ನಿಮಗೆ ಪ್ರತಿಯೊಂದರಲ್ಲೂ ಗೈಡ್ ಮಾಡ್ತಾರೆ. ಯಾವ ಥರ ಓದಬೇಕು, ಏನು ಎತ್ತ ಪ್ರತಿಯೊಂದೂ ಅವ್ರು ನಿಮಗೆ ಹೇಳ್ತಾರೆ. ಆ್ಯಂಡ್ ಮೇಯ್ನಾಗಿ ಅಬ್ರಾಡಿಗೆ ಬರಬೇಕಂತಂದರೆ ಫಸ್ಟು ಏನು ಬೇಕು ಅಂತಂದರೆ ನೀಟ್ ಕ್ವಾಲಿಫೈ ಆಗಿರಬೇಕು. ನೀಟ್ನಾಗೆ ನಮ್ಗೆ 2 ಆಪ್ಷನ್ಸ್ ಇದ್ದಾವೆ. ಇವಾಗ ನೀವು ಇಂಡಿಯಾಲಿಂದ MBBS ಅಬ್ರಾಡ್ಗೆ ಹೋಗ್ತೀರಿ, ಆಮೇಲೆ ಬಂದು ಇಂಡಿಯನ್ ಪ್ರಾಕ್ಟೀಸ್ ಮಾಡಬಾರ್ದು, ಆರಾಮ್ಸೆ ಲೈಕ್ ನೀವು ಅಬ್ರಾಡ್ನಾಗ ಸೆಟಲ್ ಆಗಬೇಕಿತ್ತಂದ್ರೆ ನೀಟ್ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ. ಜಸ್ಟ್ ನೀಟ್ ಕೊಡ್ರಿ, ಕ್ವಾಲಿಫೈ ಆಗಲಿ ಬಿಡಲಿ ನೀವು ಹೋಗ್ಬೋದು. ಬಟ್ ಡಿಸಡ್ವಾಂಟೇಜ್ ಏನಂದರೆ ನೀವು ವಾಪಸ್ ಇಂಡಿಯಾಗೆ ಬರೋಂಗಿಲ್ಲ, ಇಂಡಿಯಾನಾಗ ಪ್ರಾಕ್ಟೀಸ್ ಮಾಡೋಂಗಿಲ್ಲ, ಬಿಕಾಸ್ FMGಗೆ ಅಲೋ ಮಾಡಲ್ಲ. ಇನ್ನೊಂದು ಆಪ್ಷನ್, ನೀಟ್ ಕ್ವಾಲಿಫೈ ಆದರೆ ನೀವು ಆರಾಮ್ಸೆ MBBS ಅಬ್ರಾಡ್ಗೆ ಹೋಗ್ರಿ, ಅಲ್ಲಿ 6 ಇಯರ್ಸ್ ನಿಮ್ಮ ಜರ್ನಿ ಮುಗಿಸ್ಕೊಂಡು ವಾಪಸ್ ಬಂದು FMG ಪಾಸ್ ಆಗಿ ಮತ್ತು ಇಂಡಿಯನ್ಸ್ ಜೊತೆ ಆರಾಮ್ಸೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಸೊ ನೀಟ್ ಕ್ವಾಲಿಫೈ ಆದವ್ರಿಗೆ ಹೋಗಿ ಬರ್ಬೋದು ಆರಾಮ್ಸೆ. ನೀಟ್ ಕ್ವಾಲಿಫೈ ಆಗಲಾರ್ದವರು ಹೋಗ್ಬೋದು, ಬಟ್ ವಾಪಸ್ ಬರೋಕ್ಕಾಗಲ್ಲ, ಬಿಕಾಸ್ ನೀವು ಅಲ್ಲೇ ಸೆಟಲ್ ಇರಬೇಕಾಗುತ್ತೆ. ಆಗಬೇಕು. ಯಾವ ಕಂಟ್ರಿ ಅಥವಾ ಲೈಕ್ USML ಬರ್ಕೊಂಡು ಅಥವಾ ಇನ್ನೂ ಬೇರೆ ಎಕ್ಸಾಮ್ಸ್ ಬರ್ಕೊಂಡು ನೀವು ಅಲ್ಲೇ ಸೆಟಲ್ ಆಗ್ಬೋದು. ಇಲ್ಲ ನಾನು ರಷ್ಯಾದಲ್ಲಿ ಇರ್ತೀನಿ ಅಂತಂದ್ರೆ ಇಲ್ಲೂ ಕೂಡ ಇರ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಇಂಡಿಯಾಗೆ ಹೋಗಿ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನೀಟ್ ಜಸ್ಟ್ ಇವಾಗ ನೀಟು ಲಾಸ್ಟ್ ಇಯರ್ ಕ್ವಾಲಿಫೈ ಆಗಿರಿ. ಎಕ್ಸಾಂಪಲ್ 2025 ನೀವು ಕ್ವಾಲಿಫೈ ಆಗಿರಿ ಆ್ಯಂಡ್ 2026 ಆಗಿಲ್ಲ, ಬಟ್ ಸ್ಟಿಲ್ 2025 ಈ ವರ್ಷ ವ್ಯಾಲಿಡ್ ಇರ್ತೈತಿ. ಸೊ ಅಪ್ರಾಕ್ಸ್ಲಿ 2 to 3 ಇಯರ್ಸ್ ಅದು ನಿಮ್ಮದು ಹಳೆ ನೀಟ್ ಮಾರ್ಕ್ಸ್ ಏನಿರ್ತೈತಲ್ಲ ಅದು ವ್ಯಾಲಿಡ್ ಇರುತ್ತೆ. ಹಾಂ. ಆ್ಯಂಡ್ ಇನ್ನೊಂದೇನಂತಂದರೆ ಮೇಯ್ನಾಗಿ ಎಲ್ಲರೂ ಕೇಳೋದು ಡಾಕ್ಯುಮೆಂಟೇಷನ್ ಎಲ್ಲ ಹೆಂಗೆ, ಯಾವ್ಯಾವ ಥರ ಬೇಕು ಇನಿಷಿಯಲ್ ಸ್ಟೇಜಲ್ಲಿ ಅಂತಂದ್ಬಿಟ್ಟು. ಮೇಯ್ನಾಗಿ ನಿಮ್ಮದು ಆಧಾರ್ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, 10th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, 12th ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಅದಾದಮೇಲೆ ನಿಮ್ಮದು ನೀಟ್ ಸ್ಕೋರ್ ಕಾರ್ಡ್ ಏನು ಬಂದಿದೆ ಲೈಕ್ ಅದು, ಇದು 4 ಮೇಯ್ನ್ ಡಾಕ್ಯುಮೆಂಟ್ಸ್ ನಿಮ್ಮದು ಬೇಕಾಗಿರೋದು. ಲೈಕ್ ಇದು ಹಾರ್ಡ್ ಕಾಪಿನೇ ಬೇಕಾ ಅಂತ ಕೇಳಿದರೆ ಇಲ್ಲ, ಸಾಫ್ಟ್ ಕಾಪಿ ಆದರೂ ನಡೆಯುತ್ತೆ. ಮತ್ತು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಬೇಕು. ನೀವು ಫಸ್ಟು ಪಾಸ್ಪೋರ್ಟಿಗೆ ಅಪ್ಲೈ ಮಾಡಬೇಕು. ಪಾಸ್ಪೋರ್ಟ್ ಎಲ್ಲ ಬಂದಮೇಲೆ ನೀವು ಎಲ್ಲ ಪೇಜಸ್ಸನ್ನು ಸ್ಕ್ಯಾನ್ ಮಾಡಿ ಒಂದು PDF ಮಾಡಿ ನಮಗೆ ಕಳಿಸ್ಬೇಕು. ಅಥವಾ ಲೈಕ್ ನೀವು ಯಾರ ಥ್ರೂ ಹೋಗ್ತಿದ್ದೀರೋ ಅವ್ರಿಗೆ ಸೆಂಡ್ ಮಾಡಿ. ಆಮೇಲೆ ಅವರು ಅದ್ರ ಪ್ರಕಾರ ನಿಮಗೆ ಇನ್ವಿಟೇಷನ್ ಲೆಟರು ಮತ್ತು ಅಡ್ಮಿಷನ್ ಲೆಟರೆಲ್ಲ ಕಳಿಸ್ಕೊಡ್ತಾರೆ. ಸೊ ಆಮೇಲೆ ಇನ್ವಿಟೇಷನ್ ಲೆಟರ್ ಬಂದಮೇಲೆ ನಿಮಗೆ ವೀಸಾ ಬರುವಂಥದ್ದು, ಲೈಕ್ ವೀಸಾ ಅಪ್ಲೈ ಮಾಡೋಕ್ಕಾಗೋದು. ಆಮೇಲೆ ವೀಸಾ ಬರುತ್ತೆ, ಆಮೇಲೆ ನಿಮ್ಮದು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಆಗಿ ನೀವು ಇಲ್ಲಿ ಬರ್ತೀರಾ. ಅದೊಂದು ಆಲ್ಮೋಸ್ಟ್ 2 ಮಂತ್ಸ್ ಆದರೂ ಟೈಮ್ ತಗೊಳುತ್ತೆ. ಇಲ್ಲಿ ಯೂನಿವರ್ಸಿಟಿ ಎಲ್ಲ ಸ್ಟಾರ್ಟ್ ಆಗುವಂಥದ್ದು ಸೆಪ್ಟೆಂಬರಲ್ಲಿ. ಆ್ಯಂಡ್ ಇವಾಗ MBBS ಅಬ್ರಾಡ್ ಅಂದ ತಕ್ಷಣ ನೀವು ಬ್ಲೈಂಡ್ಲಿ ಕನ್ಸಲ್ಟೆನ್ಸ್ ಹೇಳ್ಬಿಡ್ತಾರೆ, ಅವ್ರು ಸೆಮಿನಾರ್ ಮಾಡ್ತಾರೆ, ವೆಬಿನಾರ್ ಮಾಡ್ತಾರೆ, ಒಂದು ಯಾವುದೋ ಪೇಪರ್ನಾಗ ನೋಡ್ತೀರಿ, ನ್ಯೂಸ್ ಪೇಪರ್ನಾಗ ನೋಡ್ತೀರಿ, ಟೆಲಿವಿಷನ್ನಾಗ ನೋಡ್ತೀರಿ, ಆ ಕನ್ಸಲ್ಟೆನ್ಸ್ದು ವಾವ್ ಅನ್ಕೊಂತ ಬಂದುಬಿಡ್ತೀರಿ. ನಿಮ್ಗೆ ಬರ್ತೀರಿ ಅಷ್ಟೇ, ಬಟ್ ಅದು ಖರ್ಚು ಎಷ್ಟಾಕೈತೆ ಗೊತ್ತಾ ನಿಮ್ಗೆ? ಬಿಕಾಸ್ ನಮ್ಮ ಕಣ್ಣಾರೆ ನೋಡಿವಿ, ನಾವು ಸ್ವಂತ ನಮ್ಮ ಕನ್ಸಲ್ಟೆನ್ಸ್ ಥ್ರೂ ಬಂದಿದ್ವಿ. ಒಂದು ಕನ್ಸಲ್ಟೆನ್ಸ್ ಥ್ರೂ, ಅದು ನೇಮ್ ಮೆನ್ಷನ್ ಮಾಡಲ್ಲ, ಆ ಕನ್ಸಲ್ಟೆನ್ಸ್ ಥ್ರೂ ಬಂದ್ವಿ. ಆ್ಯಂಡ್ ಸಾಕಷ್ಟು ನಮ್ಮ ಫ್ರೆಂಡ್ಸು ಕನ್ಸಲ್ಟೆನ್ಸ್ ಥ್ರೂ ಬಂದಾರ. ನಾನು ಕನ್ಸಲ್ಟೆನ್ಸಿಯಿಂದನೇ ಬಂದಿದ್ದೆ. ಸೊ ಅಪ್ರಾಕ್ಸ್ ನಮ್ಗೆ ಅರೌಂಡ್ 9 to 10 lakhs ಖರ್ಚಾಗೈತಿ, ಅದು ಫಸ್ಟ್ ಇಯರ್ಗೆ ಅಷ್ಟೇ. ಬಿಕಾಸ್ ಅದು ಅವಾಗ ಖರ್ಚಾಗೋದು ಎಷ್ಟು 7-8 lakhs ಆಗಿರ್ತದೆ, ಬಟ್ ನಾವು ಕೊಟ್ಟಿರೋದು 9-10 lakhs. ಸೊ ನೀವು 11 lakhs 12 lakhs ಕೊಟ್ಟು ಬಂದಿರೋರು ಇದ್ದಾರೆ. ಸೊ ನಿಮ್ಗೆ ಸೀನಿಯರ್ಸ್ ಥ್ರೂ ಹೋದರೆ ಏನು ಬೆನಿಫಿಟ್ ಅಂದರೆ ನಿಮ್ಗೆ ಅರೌಂಡ್ 3-4 lakhs ಆರಾಮ್ಸೆ ಉಳಿದು ಬಿಡ್ತೈತಿ. ಆಮೇಲೆ ನಿಮಗೆ ಎಂಡ್ ಟು ಎಂಡ್ ಗೈಡೆನ್ಸ್ ಕೊಡ್ತಾರೆ. ಆಮೇಲೆ 6 ಇಯರ್ಸ್ ನಿಮ್ಮ ಜೊತೆನೇ ಇರ್ತಾರೆ. ಸೊ ಏನೇ ಪ್ರಾಬ್ಲಮ್ ಇದ್ರೂ ಸೀನಿಯರ್ಸೇ ನೋಡ್ಕೊತಾರೆ. ಆಮೇಲೆ ಅವ್ರಿಗೆ ನಾಲೆಡ್ಜು ಇರುತ್ತೆ ಸೀನಿಯರ್ಸಿಗೆ, ಲೈಕ್ ಯಾವ ಥರ ಮಾಡಬೇಕು ಏನು ಪ್ರತಿಯೊಂದೂ ಅಂತಂದ್ಬಿಟ್ಟು. ಬಿಕಾಸ್ ಅವ್ರು ಇಲ್ಲಿ ಬದುಕಿರ್ತಾರಲ್ಲ, ಸೊ ಹಂಗಾಗಿ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿ ಯಾವ ಥರ ಏನು ಎತ್ತ ಅಂತ. ಸೊ ಹಂಗಾಗಿ ಬೆಟರ್ ಸೀನಿಯರ್ಸ್ ಥ್ರೂ ಬನ್ನಿ. ಆ್ಯಂಡ್ ಎಷ್ಟಾಗ್ಬೋದು ಅಂತಂದರೆ ಮಿನಿಮಮ್ 30 ಲಕ್ಷ ಆಗೇ ಆಗುತ್ತೆ. ಅದಾದಮೇಲೆ ನೀವು ಪ್ರತಿ ವರ್ಷ ಮನೆಗೆ ಹೋಗ್ತೀನ ಅಂತಂದ್ರೂ ಕೂಡ ಹೋಗ್ಬೋದು. ಆ್ಯಂಡ್ ಫುಡ್ ಮೇಯ್ನಾಗಿ ಸೆಲ್ಫ್ ಕುಕ್ಕಿಂಗ್ ಮಾಡ್ಕೊಳ್ಳೋದೇ ಬೆಸ್ಟ್. ಯಾವುದೇ ಮೆಸ್ ಗಿಸ್ ನೀವೇನೇ ತೊಗೊಂಡ್ರೂ ಕೊನೆಗೆ ನೀವು ಸೆಲ್ಫ್ ಕುಕ್ಕಿಂಗಿಗೆ ಬರೋದು. ಸೊ ಹಂಗಾಗಿ ಸ್ಟಾರ್ಟಿಂಗಿಂದನೇ ಸೆಲ್ಫ್ ಕುಕ್ಕಿಂಗ್ ತೊಗೊಳ್ಳಿ. ನೀಟಾಗಿ ನಿಮಗೆ ಏನು ಬೇಕು ಅದನ್ನು ನೀವೇ ಅಡುಗೆ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಎಲ್ಲ ಸಿಗುತ್ತೆ, ಮಸಾಲ ಆಗಲಿ ತರಕಾರಿಗಳಾಗಲಿ ಪ್ರತಿಯೊಂದು ಸಿಗುತ್ತೆ. ಅವ್ರ ಕಿಚನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಹಂಗಾಗಿ ಆ್ಯಂಡ್ ಹಾಸ್ಟೆಲ್ ಫೀಸ್ಗಳು ಅಷ್ಟೇ, ಅಷ್ಟೊಂದೇ ನಮ್ಮ ಇಂಡಿಯಾ ಥರ ಇರಲ್ಲ. ಇಲ್ಲಿ ಲಿವಿಂಗ್ ಕಾಸ್ಟ್ ಕೂಡ ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ, ಸ್ವಲ್ಪನೇ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಸ್ವಲ್ಪ ನಮ್ಮ ಇಂಡಿಯಾಗೆ ಹೋಲಿಸ್ಕೊಂಡ್ರೆ ಕಾಸ್ಟ್ಲಿನೇ, ಬಟ್ ಜೀವನ ಮಾಡ್ಬೋದು ಇಲ್ಲಿ. ಏನಕ್ಕ ನೀವು ಲೈಕ್ ಸೆಲ್ಫ್ ಕುಕಿಂಗ್ ಮಾಡ್ಕೋಬೇಕು ಹಂಗೆ ಹಿಂಗೆ ಹೆಂಗೆ ಅಂತ ಓದಕ್ಕೆಲ್ಲ ಟೈಮ್ ಸಿಗುತ್ತಾ ಅಂತೆಲ್ಲ ಅನ್ಕೊಳಕ್ಕೆ ಹೋಗ್ಬಿಡಿ. ಟೈಮ್ ಸಿಗುತ್ತೆ, ಮಾಡ್ಕೊಬೋದು. ಮಾಡಿಕೊಂಡು ಲೈಕ್ ನೀವೇ ಎಲ್ಲನೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು. ಕ್ಲಾಸಸ್ದಾಗಲಿ ಪ್ರತಿಯೊಂದಕ್ಕೂ
ಟೈಮ್ ಮ್ಯಾನೇಜ್ಮೆಂಟ್ ನೀವೇ ಮಾಡ್ಕೊಬೇಕು. ನಿಮ್ಮ ಕ್ಲಾಸಸ್ ಶೆಡ್ಯೂಲ್ ಹೆಂಗಿರುತ್ತೆ ಅದ್ರ ಬೇಸಿಸ್ ಮೇಲೆಲ್ಲ ನೀವೇ ಮಾಡ್ಕೊತ ಹೋಗಬೇಕು. ಆಮೇಲೆ ಸೆಲ್ಫ್ ಕುಕ್ಕಿಂಗ್ ಅಂದ ತಕ್ಷಣ ಇವಾಗ ನಮ್ದು ಎಕ್ಸಾಂಪಲ್ ನಮ್ಮ ಯೂನಿವರ್ಸಿಟಿನ ತೊಗೊಳ್ಳಿ, BSM ಉಫಾನಾಗ ಐತಿ. ನಮ್ಮ ಕಡೆನ ಅರೌಂಡ್ 8 ಹಾಸ್ಟೆಲ್ಸ್ ಇದಾವೆ. ಹಾಸ್ಟೆಲ್ ಇದಾವೆ. ಸೊ ಪ್ರತಿಯೊಂದು ಹಾಸ್ಟೆಲ್ಗೂ ಕಿಚನ್ಸ್ ಇದಾವೆ. ಲೈಕ್ ಫ್ಲೋರಿಗೂ ಕಿಚನ್ಸ್, ಇನ್ನೊಂದು ಫ್ಲೋರಿಗೆ ಕಿಚನ್ಸ್, ಇನ್ನೊಂದು ಫ್ಲೋರಿಗೆ 2 ಕಿಚನ್ಸ್. ಸೊ ಪ್ರತಿ ಕಿಚನ್ಸ್, ಒಂದು ವಿಂಗಿಗೂ ಇರುತ್ತೆ. ಲೆಫ್ಟ್ Okay. ವಿಂಗ್ ಅಂತಂದ್ರೆ ಅಲ್ಲೂ ಒಂದಿರುತ್ತೆ, ರೈಟ್ ಅಂತಂದ್ರೆ ಅಲ್ಲೂ ಒಂದಿರುತ್ತೆ. ಸೊ ಕಿಚನ್ ಸಮಸ್ಯೆನೇ ಇಲ್ಲ. ಆರಾಮ್ಸೆ ಕಿಚನ್ಗೆ ಹೋಗ್ರಿ, ಯಾವಾಗ ಬೇಕು ಅವಾಗ ಅಡುಗೆ ಮಾಡ್ಕೊಡ್ರಿ ಬರ್ರಿ, ಹಂಗಿರುತ್ತೆ. ಸೊ ಸೆಲ್ಫ್ ಕುಕ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಜಸ್ಟ್ ಇಂಡಿಯನ್ ಮಸಾಲಾಸ್ ಅಷ್ಟೇ ಇಂಡಿಯಾಲಿಂದ ಸ್ವಲ್ಪ ತೊಗೊಂಬರ್ಬೇಕು ಅಷ್ಟೇ, ಉಳ್ಕಿದ್ದೆಲ್ಲ ಇಲ್ಲೂ ಇಲ್ಲಿ ಸಿಗುತ್ತೆ ಸಿಗುತ್ತೆ. ಮಸಾಲಾಸು, ಬಟ್ ನಮ್ಮ ಟೇಸ್ಟ್ ಬರಲ್ಲ. ಸೊ ಹಂಗಾಗಿ ಆ್ಯಂಡ್ ಇನ್ನು ಫ್ಲೈಟಲ್ಲೆಲ್ಲ ಬರಬೇಕಿರೋದು ಅದೆಲ್ಲ ತುಂಬ ಖರ್ಚಾಗ್ಬಿಡುತ್ತೆ. ಮತ್ತು ತುಂಬ ಜನ ಅನ್ಕೋತಾರೆ ಇಲ್ಲೇ ಎಷ್ಟು ಖರ್ಚಾಗುತ್ತೆ, ಅಬ್ರಾಡಲ್ಲಿ ಕೋಟಿಗಟ್ಟಲೆ ಆಗುತ್ತೇನೋ ಇನ್ನು ಅಂತ ಅಂದ್ಬಿಟ್ಟು. ಕೋಟಿಗಟ್ಟಲೆ ಆಗಿದ್ರೆ ನಾವು ಇಂಡಿಯಾದಲ್ಲೇ ಮಾಡಿಬಿಡ್ತಿದ್ವಿ, ಇಷ್ಟು ದೂರ ಬರ್ತಾನೆ ಇರಲಿಲ್ಲ. ಬಟ್ ಇಲ್ಲಿ ಮಿನಿಮಮ್ ಅಂತಂದ್ರೆ 30-35 ಲಕ್ಷ ಆಗುತ್ತೆ. ಅಂದರೆ ಲೈಕ್ ನಮ್ಮ ಖರ್ಚೆಲ್ಲ ನಾವು ಇನ್ನೂ ಜಾಸ್ತಿ ಮಾಡ್ತೀವಿ ಅಂದರೆ 40-50 ಲಕ್ಷನೂ ಆಗುತ್ತೆ. ಬಟ್ ಏನಂದರೆ ಮಿನಿಮಮ್ ಇಷ್ಟು ಆಗೇ ಆಗುತ್ತೆ, ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತ ಯಾರೇ ಹೇಳಿದ್ರು ಅದೆಲ್ಲ ನಂಬಕ್ಕೆ ಹೋಗಬೇಡಿ. ಬಿಕಾಸ್ ಲೈಕ್ ನಾವೇ ಈಗ ಆಲ್ರೆಡಿ 5ನೇ ವರ್ಷಕ್ಕೆ ಬಂದುಬಿಟ್ಟಿದ್ದು, ಈಗ ಆಲ್ರೆಡಿ 25 ಲಕ್ಷ ಆಗೇ ಬಿಟ್ಟಿದೆ ಅನಿಸುತ್ತೆ ನಮ್ಮದು ಎಲ್ಲ ಸೇರಿ. ಸೊ ಹಂಗಾಗಿ ಒಂದು ಪ್ರಾಪರ್ ಗೈಡೆನ್ಸಿಂದ ಬನ್ನಿ ಅಷ್ಟೇ. ಬೆಸ್ಟ್ ಸಜೆಷನ್ ಕನ್ಕ್ಲೂಷನ್ ಏನು ಕೊಡ್ತೀನಿ ಅಂದರೆ, ಇವಾಗ ನೀವು ನೀಟ್ ಕ್ವಾಲಿಫೈ ಆದ್ರಿ ಆ್ಯಂಡ್ ಗೌರ್ಮೆಂಟ್ ಸೀಟ್ ಸಿಗ್ತೈತೆ ನಿಮ್ಗೆ ಇಂಡಿಯಾನಾಗ. ಸೊ ಬೆಸ್ಟ್ ಈಸ್ ಗೌರ್ಮೆಂಟ್ ಸೀಟ್ಸ್ ಆರಾಮ್ಸೆ ಇಂಡಿಯಾನಾಗ ಮಾಡ್ಕೊಳ್ಳಿ. ಅಕಸ್ಮಾತ್ ಕ್ವಾಲಿಫೈ ಲೈಕ್ ಸ್ವಲ್ಪ ಮಾರ್ಕ್ಸ್ ಬಂತು, ಸೊ ಪ್ರೈವೇಟ್ ಕಾಲೇಜಸ್ಗೆ ಹೋಗೋ ಎಕ್ಸಸ್ ಸಿಗ್ತೈತೆ ನಿಮ್ಗೆ. ಅವಾಗ ಏನಾಗುತ್ತೆ, ಪ್ರೈವೇಟ್ ಕಾಲೇಜಸ್ ಇಂಡಿಯಾನಾಗ ಮಾಡ್ಬೇಕಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 70 lakhs to 1 crore ಮಟ್ಟ ಹೋಗತೈತಿ. ಸೊ ಬೆಸ್ಟ್ ಆಪ್ಷನ್ ಇಸ್ ನೀವು MBBS ಅಬ್ರಾಡ್ನ ಯಾಕೆ ಟ್ರೈ ಮಾಡಬಾರ್ದು ಅಂತ. ಬಿಕಾಸ್ 30 to 35 lakhs ಪ್ರಾಪರ್ ಗೈಡೆನ್ಸ್ ಹೋಗ್ಬಿಟ್ರೆ ನೀವು ಅಲ್ಲೇ ಮುಗಿದ್ಬಿಡ್ತೈತೆ 30 to 35 lakhs. ಸೊ ಒಂದು ಸತ ನೀವು ನೋಡ್ಕೋಬೋದು MBBS ಅಬ್ರಾಡ್ ಬಗ್ಗೆ. ಒಂದು ಡಿಫ್ರೆನ್ಸ್ ಏನು ಮೇಜರ್ ಡಿಫ್ರೆನ್ಸ್ ಅಂತಂದರೆ MBBS ಇಂಡಿಯಾದಲ್ಲಿ 5.5 ಇಯರ್ಸ್ ಇದೆ, ಬಟ್ ರಷ್ಯಾದಲ್ಲಿ 6 ಇಯರ್ಸ್. ಮತ್ತು ಲೈಕ್ ಮೀಡಿಯಮ್ ಎಲ್ಲ ಸೇಮೇ ಇದೆ, ಇಂಗ್ಲೀಷಲ್ಲೇ ಕಲಿತೀರಾ. ಇನ್ನೊಂದು ಏನಂತಂದರೆ ಅಲ್ಲಿ 1 ವರ್ಷ ಪೂರ್ತಿ ಇಂಟರ್ನ್ಶಿಪ್ ಇರುತ್ತೆ. ಬಟ್ ರಷ್ಯಾದಲ್ಲಿ ಪ್ರತಿ ಒಂದು ಸೆಮಿಸ್ಟರಿಗೂ ನಿಮಗೆ ಇಂಟರ್ನ್ಶಿಪ್ ಇರುತ್ತೆ. ನೀವು ಫಸ್ಟ್ ಇಯರಿಂದನೇ ನಿಮಗೆ ಹಾಸ್ಪಿಟಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೊಂದು ಬೆನಿಫಿಟ್ಟು. ಮತ್ತು ನಮಗೆ ಫಸ್ಟ್ ಇಯರಲ್ಲೇ ಅನಾಟಮಿಲೆಲ್ಲ ಕ್ಯಾಡವರ್ ಕೊಡ್ತಾರೆ. ಮತ್ತು ತುಂಬ ಜನಕ್ಕೆ ಡೌಟ್ಸ್ ಇದೆ, ಲೈಕ್ ಬೇರೆ ಯೂನಿವರ್ಸಿಟಿ ಹೇಗೋ ಗೊತ್ತಿಲ್ಲ, ನಮ್ಮ ಯೂನಿವರ್ಸಿಟಿಲಿ ಒರಿಜಿನಲ್ ಬಾಡಿನೇ ಕೊಡ್ತಾರೆ. ಯಾವುದೇ ಥರ ರಬ್ಬರ್ ಬಾಡಿ ಆಗಲಿ ಅಥವಾ ರೋಬೋಟಿಕ್ ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ರೋಬೋಟಿಕ್ ಸರ್ಜರಿ ಕೂಡ ಆ ಥರದ್ದೆಲ್ಲ ಇದೆ, ಬಟ್ ಬಾಡೀಸ್ ಎಲ್ಲ ಒರಿಜಿನಲ್ ಕ್ಯಾಡವರೇ ಇರುತ್ತೆ. ಬೆಸ್ಟ್ ಲೈಕ್ ಕ್ಯಾಡವರ್ಸ್ ಅಂತ ಬಂದಾಗ ಮಾತ್ರ ನಮ್ಮ ಯೂನಿವರ್ಸಿಟಿ ಬೆಸ್ಟ್ ಅನ್ಕೊಂತೀನಿ. ಹೌದು, Because ಫಸ್ಟ್ anatomy ಇಯರಲ್ಲೇ ನಮ್ಗೆ ಯಾವಾಗ ನಮಗೆ class ಇತ್ತಲ್ಲ? ಫಸ್ಟ್ ಇಯರಲ್ಲೇ ನಮಗೆ ಲೈಕ್ ಒರಿಜಿನಲ್ ಬಾಡಿನ ನೋಡೋಕ್ಕಾಯಿತು. ಯಾವಾಗ ಬೇಕು ಅವಾಗ ಹೋಗ್ತಿದ್ವಿ, ಹಾ. ಟೀಚರ್ಸ್ ನೇಮ್ ಹೇಳಿ ಆರಾಮ್ಸೆ ಕ್ಯಾಡವರ್ನ ಎತ್ಕೊಂಡ್ಬಂದು ಆರಾಮ್ಸೆ ಪ್ರಾಕ್ಟೀಸ್ ಮಾಡ್ತಿದ್ವಿ, ನೋಡ್ತಿದ್ವಿ ಎಲ್ಲ. ನೀವು ಏನು ಹೇಳ್ತೀನಿ ಅಂದರೆ ಬೆಸ್ಟ್ ನೀವು 101% ನಿಮ್ಮದು ಎಫರ್ಟ್ಸ್ ಹಾಕಿ ನೀಟ್ನ ಕ್ವಾಲಿಫೈ ಆಗ್ರಿ. ನೀಟ್ನ ನೀವು ಗೌರ್ಮೆಂಟ್ ಸೀಟ್ ತೊಗೊಳಕ್ಕೆ ಟ್ರೈ ಮಾಡಿರಿ. ಅಕಸ್ಮಾತ್ ಆಗಲಿಲ್ಲ, ಪ್ರೈವೇಟ್ ಕಾಸ್ಟ್ಲಿ ಅನ್ನಿಸ್ತು, ಆವಾಗ MBBS ಅಬ್ರಾಡ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಏನೇ ಡೌಟ್ಸ್ ಇರಲಿ, ಏನೇ ಕ್ವೈರೀಸ್ ಇರಲಿ ನಮ್ಗೆ ಹೇಳ್ರಿ, ಮೆಸೇಜ್ ಹಾಕ್ರಿ. ನಮ್ದು ಇನ್ಸ್ಟಾಗ್ರಾಮ್ IDs, ಇಬ್ಬರದು ಇನ್ಸ್ಟಾಗ್ರಾಮ್ IDಸು, ಆಮೇಲೆ ಯೂಟ್ಯೂಬ್ ಇನ್ಸ್ಟಾದಲ್ಲಿ IDs. ಮೆಸೇಜ್ ಮಾಡಿದಾಗ ಲೈಕ್ ನಮಗೆ ಲೈಕ್ ಇವರು ಹೌದು ಇವ್ರಿಗೆ ನಿಜವಾಗ್ಲೂ ಹೆಲ್ಪ್ ಬೇಕಂತಿದ್ರೆ ನಾವು ನಮ್ಮ ಕಾಂಟ್ಯಾಕ್ಟ್ನ ಶೇರ್ ಮಾಡಿ ನಿಮಗೆ ಲೈಕ್ ಮಾತಾಡ್ತೀವಿ. ಬಿಕಾಸ್ ಸುಮ್ಮನೆ ಈಗ ನಾವು ಕಾಂಟ್ಯಾಕ್ಟ್ ಶೇರ್ ಮಾಡಿಬಿಡ್ಬೋದು, ಬಟ್ ಅದು ಬೇರೆ ಥರ ಮಿಸ್ಯೂಸ್ ಆದರೆ ನಾವು ಸ್ಟೂಡೆಂಟ್ಸೇನೆ, ಸೊ ನಮಗೂ ಓದೋದೆಲ್ಲ ಇರುತ್ತೆ. ಸೊ ಹಂಗಾಗಿ ಲೈಕ್ ನೀವು ನಮಗೆ ಮೆಸೇಜ್ ಮಾಡಿ, ನಮಗೆ ನೀವು ಸ್ಟೂಡೆಂಟ್ಸ್ ಅಂತ ಅನಿಸಿದ್ರೆ ಲೈಕ್ ಪ್ರಾಪರಾಗಿ ಇವರಿಗೆ ಹೌದು ಹೆಲ್ಪ್ ಬೇಕಂತ ಅನಿಸಿದ್ರೆ ನಾವೇ ನಮ್ಮ ಕಾಂಟ್ಯಾಕ್ಟ್ ಕೊಟ್ಟು, ಆಮೇಲೆ ಇಲ್ಲಿ ಬಂದಮೇಲೂ ಅಷ್ಟೇ ನಮ್ಮ ಯೂನಿವರ್ಸಿಟಿಗೆ ಬಂದರೆ ನಾವು ಇಲ್ಲೇ ಇರ್ತೀವಿ. ಸೊ ಹೆಲ್ಪ್ ಮಾಡ್ತೀವಿ ಏನಾದರೂ ಬೇಕಿದ್ರೂ. ನಿಮ್ದು ಏನೇ ಪ್ರಾಬ್ಲಮ್ ಅಂದರೂ ನಾವು ನೋಡ್ಕೊತೀವಿ. ಬಿಕಾಸ್ ಇವಾಗ ನಾವು ಆಲ್ರೆಡಿ 5th ಇಯರ್ ಸ್ಟೂಡೆಂಟ್ಸು. ಸೊ ವಿ ನೋ ಈಚ್ ಆ್ಯಂಡ್ ಎವ್ರಿಥಿಂಗ್ ಆಫ್ ದ ಯೂನಿವರ್ಸಿಟಿ. ಆಮೇಲೆ ಆ ಜರ್ನಿ ಥ್ರೂ ನೀವು ಏನು ಹೋಗ್ಬೇಕು ಅನ್ಕೊಂಡಿರಲ್ಲ, ನಾವು ಅದನ್ನ ಆಲ್ರೆಡಿ ಪಾಸ್ ಮಾಡಿ ಬಂದಿರೋದ್ರಿಂದ, ಆ ಫೇಸ್ ಆಲ್ರೆಡಿ ನಾವು ಮುಗಿಸಿರೋದ್ರಿಂದ ನಮಗೆ ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ಅವ್ರಿಗೆ ಈ ಥರ ಫೀಲ್ ಆಗ್ತಿರುತ್ತೆ. ಯಾಕೆಂದರೆ ನಾವು ಬರಬೇಕಿದ್ರೆ ನಮಗೆ ಪ್ರಾಪರ್ ಗೈಡೆನ್ಸ್ ಇರಲಿಲ್ಲ. ಆ್ಯಂಡ್ ಎಲ್ಲನೂ ನಾವೇ ಹುಡ್ಕೊಂಡು ಹೋಗ್ತಿದ್ವಿ. ನಾವು ಬಂದಾಗ ಆಲ್ಮೋಸ್ಟ್ -35 ಟೆಂಪರೇಚರ್ ಎಲ್ಲ ಇತ್ತು. ಪ್ರತಿಯೊಂದೂ ಮ್ಯಾಪ್ ಹಾಕು, ಲ್ಯಾಂಗ್ವೇಜ್ ಬರಲ್ಲ. ಸೊ ಅಟ್ಲೀಸ್ಟ್ ನಿಮಗೆ ಈ ಥರ ಗೈಡ್ ಮಾಡೋಕ್ಕೆ ಇವಾಗ ನಾವಿದ್ದೀವಿ, ನಮ್ಮ ಥರ ತುಂಬ ಜನ ಇದ್ದಾರೆ, ಬಟ್ ನಮಗೆ ಅದು ಇರಲಿಲ್ಲ ಬಂದಾಗ. ನಮ್ಮನ್ನ ಬೇರೆಯವ್ರು ಯಾರು ಅಂತ ಅನ್ಕೊಳ್ಳೋಬೇಡ್ರಿ. ನಾವು ಕರ್ನಾಟಕದವ್ರೆ. ನಾನು ಬಾಗಲಕೋಟು, ಅವಳು ಕೊಳ್ಳೇಗಾಲ, ಚಾಮರಾಜನಗರ ಡಿಸ್ಟಿಕ್ಕು, ಮಂಡ್ಯ, ಮೈಸೂರು, ಯಾರೇ ಆದರೂ ಪರವಾಗಿಲ್ಲ. ಸೊ ಉತ್ತರ ಕರ್ನಾಟಕದಿಂದ ನಾನು ಹೆಲ್ಪ್ ಮಾಡ್ತೀನಿ, ಸೌತ್ ಕರ್ನಾಟಕದಿಂದ ಆಕೆ ಹೆಲ್ಪ್ ಮಾಡ್ತಾಳೆ. ನಾವು ಕರ್ನಾಟಕದವ್ರೆ, ನಿಮ್ಮವರೇ. ಸೊ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ, ಆರಾಮ್ಸೆ ಮೆಸೇಜ್ ಹಾಕ್ರಿ, ಎಂಕ್ವೈರಿ ಮಾಡಿರಿ. ಬಸ್ ಜಸ್ಟ್ MBBS ಅಬ್ರಾಡ್ಗೆ ಹೋಗಲೇಬೇಕಿದ್ದಾಗ ಮೆಸೇಜ್ ಹಾಕೋದು ಅಂತೇನಿಲ್ಲ, ಆರಾಮ್ಸೆ ಮೆಸೇಜ್ ಹಾಕ್ರಿ. ನಿಮ್ಗೇನು ಇನ್ಫಾರ್ಮೇಷನ್ ಹೌದು, ನಿಮಗೆ MBBS ಬಗ್ಗೆ ಏನೇ ಅಥವಾ ಇಂಡಿಯಾದಲ್ಲಿ ಹೆಂಗೆ ಯಾವ ಥರ ತುಂಬ ಜನ ಕೇಳ್ತಿರಾಕ. ಫಸ್ಟ್ 10th ಆದಮೇಲೆ ಡಾಕ್ಟ್ರ್ ಓದೋಕ್ಕೆ ಏನೇನು ತೊಗೋಬೇಕಂತ. ಸೊ ಅದಕ್ಕೂ ರೆಸ್ಪಾನ್ಸ್ ಮಾಡ್ತೀವಿ ನಾವು. ಯಾಕೆಂತಂದರೆ ಅದು ಗೊತ್ತಿರಲ್ಲ ಸ್ವಲ್ಪ ಜನಕ್ಕೆ, ಯಾಕೆಂದರೆ ಅಷ್ಟು ನಾಲೆಡ್ಜ್ ಇರಲ್ಲ.
ಸೊ ಹಂಗಾಗಿ ನೀವು ಪಿ ಯುಲಿ PCMB ತೊಗೋಬೇಕು, ಸೈನ್ಸೇ ತೊಗೋಬೇಕು, ಅದರಲ್ಲಿ ಈ ಕಾಂಬಿನೇಷನ್ ತೊಗೋಬೇಕು, ಹಿಂಗೂ ಗೈಡ್ ಮಾಡ್ತೀವಿ. ಸೊ ಹಂಗಾಗಿ ಯಾರೇ ಸ್ಟೂಡೆಂಟ್ಸ್ ಇದ್ರೂ ಲೈಕ್ ನಿಮಗೆ ಹೆಲ್ಪ್ ಆಗುತ್ತೆ ಎಜುಕೇಷನ್ ರಿಲೇಟೆಡ್ ಅಂತಂದರೆ ಲೈಕ್ ನೀವು ನಮಗೆ DM ಮಾಡಿ, ಏನೂ ಪ್ರಾಬ್ಲಮ್ ಇಲ್ಲ. ಆಮೇಲೆ ಭಾಳ ಮಂದಿ ಮೆಸೇಜ್ ಹಾಕತ್ತಿದ್ರು, ಇವಾಗ ನಾನು ಬ್ರೂ 11th ನೀಟ್ ಆಸ್ಪಿರೆಂಟ್, 12th ನೀಟ್ ಆಸ್ಪಿರೆಂಟ್, MBBS ಅಬ್ರಾಡ್ಗೆ ಹೆಂಗೆ ಹೋಗ್ಬೇಕಂತ. ಬ್ರೂ ಇವಾಗ ನೀನು 11th 12th ಅಂದರೆ MBBS ಅಬ್ರಾಡ್ನ ಬಿಟ್ಬಿಡು, ಜಸ್ಟ್ ನೀನು ಫೋಕಸ್ ಮಾಡಿ ನೀಟ್ ಬ್ಯಾಗ್. ಸೊ ಆ ನೀಟ್ನ ನೀನು ಕ್ಲಾರಿಫೈ ಮಾಡ್ಕೊಂಡು ಗೌರ್ಮೆಂಟ್ ಸೀಟ್ ತೊಗೋ, ಬೆಸ್ಟ್ ಆಪ್ಷನ್. ಅದಾಗಲಿಲ್ಲ ಅಂದಾಗ ಸೆಕೆಂಡ್ ಆಪ್ಷನ್ ನೀನು MBBS ಅಬ್ರಾಡ್ನ ಇಟ್ಕೋ. ಸೊ ನಾವು ಯಾಕೆ ಇಲ್ಲಿ ಫಸ್ಟ್ ಆಪ್ಷನ್ ಕೊಡ್ತಿಲ್ಲ ಅಂತಂದರೆ ನಮ್ಮ ಕಡೆನೇ ಸಿಕ್ಕಿದಾಗ ಇಲ್ಲಿ ಬರೋ ಅವಶ್ಯಕತೆ ಏನು ಅಂತ ಅಷ್ಟೇ. ಇಲ್ಲಿ ಬಂದರೆ ಪ್ರಾಬ್ಲಮ್ ಅಂತ ಅಲ್ಲ, ಅಲ್ಲೇ ಸಿಕ್ಕಿದಾಗ ಲೈಕ್ ಅಲ್ಲೇ ಮಾಡ್ಬೋದಲ್ವ ಆರಾಮಾಗಿ ಪೇರೆಂಟ್ಸ್ ಜೊತೆ. ಈಗ ನಮಗೂ ಸಮ್ಟೈಮ್ಸ್ ಅಯ್ಯೋ ಮನೆಯೆಲ್ಲ ಬಿಟ್ಟು ಬಂದಿದ್ದೀವಿ, ಊರೆಲ್ಲ ಬಿಟ್ಟು ದೇಶನೇ ಬಿಟ್ಟು ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಸೊ ಹಂಗಾಗಿ ಅಲ್ಲೇ ಸಿಕ್ಕಿದಾಗ ಪೇರೆಂಟ್ಸ್ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಚೆನ್ನಾಗಿ ಓದ್ಕೋಬೋದಲ್ವಾ ಅಂತ ಒಂದೇ ಇಂಟೆನ್ಷನಿಗೆ ಅಲ್ಲೇ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಹೇಳೋದು. ಒಂದೇ ಒಂದು ಮೇಜರ್ ಡಿಫ್ರೆನ್ಸ್ ಬರೋದೇನಂತಂದರೆ ನಾವು ಇಲ್ಲಿಂದ ಹೋಗಿ ಒಂದು ಎಕ್ಸಾಮ್ ಬರಿಬೇಕು. ಸೊ ಅದಷ್ಟೇ ಡಿಫ್ರೆನ್ಸು, ಇನ್ನು ಮಿಕ್ಕಿದ್ದೆಲ್ಲ ಸೇಮೇ ಇರುತ್ತೆ. ಥ್ಯಾಂಕ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ. ಇದು ನಮ್ಮದು ಫಸ್ಟ್ ವಿಡಿಯೋ ಆಗಿರುತ್ತೆ. ನಿಮಗೆ ಏನೇ ಎಜುಕೇಷನ್ ರಿಲೇಟೆಡ್ ಅಥವಾ ರಷ್ಯಾ ಲೈಫ್ ಸ್ಟೈಲ್ ಪ್ರತಿಯೊಂದಕ್ಕೂ ಇನ್ಮೇಲೆ ನಾವು ತೋರಿಸ್ತಾ ಹೋಗ್ತೀವಿ, ಹೆಂಗೆ ಏನು ಅಂತೆಲ್ಲ ಹೇಳ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಇವನಕ್ಕೂ ಮಾಡಿ, ನಂದಕ್ಕೂ ಮಾಡಿ. ಥ್ಯಾಂಕ್ ಯು. ಬೈ ಆಮೇಲೆ ನಿಮಗೆಲ್ಲ ಐಡೀಸ್ ಎಲ್ಲ ಹಾಕ್ತೀವಿ, ನೀವು ಆರಾಮ್ಸೆ ಏನೇ ಕ್ವೈರೀಸ್ ಇದ್ದರೂ ನಮ್ಗೆ ಮೆಸೇಜ್ ಹಾಕ್ರಿ, ನಾವಿಬ್ಬರು ನಿಮಗೆ ಹೆಲ್ಪ್ ರೆಸ್ಪಾನ್ಸ್ ಮಾಡ್ತೀವಿ. ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ಬೈ ಗೈಸ್.